ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1019 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಡಿಸೆಂಬರ್ 9, 2025 ಎಲ್ಲ ಅಪ್ಡೇಟ್ಸನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಪ್ರತಿ ರೈತನಿಗೆ ಸಂಗ್ರಹಿಸಬಹುದಾದ ಪರಿಷ್ಕೃತ ಗರಿಷ್ಠ ಪ್ರಮಾಣದ ಮೆಕ್ಕೆಜೋಳ ಎಷ್ಟು? ವಾಟ್ ಈಸ್ ದಿ ರಿವೈಸ್ಡ್ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಮೇಸ್ ದಟ್ ಕ್ಯಾನ್ ಬಿ ಪ್ರಕ್ಯೂರ್ಡ್ ಪರ್ ಫಾರ್ಮರ್ ಅಂಡರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸ್ಕೀಮ್? ಸೊ ಈ ಕನಿಷ್ಠ ಬೆಂಬಲ ಬೆಲೆ, ಸೊ ಈ ಒಂದು ಯೋಜನೆ ಬಗ್ಗೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮೆಕ್ಕೆಜೋಳವನ್ನು ಕೂಡ ಖರೀದಿ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಈ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದವರು ಒಬ್ಬ ರೈತ ಒಂದು ವರ್ಷದಲ್ಲಿ ಎಷ್ಟು ಕ್ವಿಂಟಾಲ್ಸ್ ಅಷ್ಟು ಮೆಕ್ಕೆಜೋಳವನ್ನು ಸರ್ಕಾರಕ್ಕೆ ಕನಿಷ್ಠ ಬೆಂಬಲ ಅಡಿಯಲ್ಲಿ ಮಾರಾಟ ಮಾಡ್ಬೋದು, ಅದನ್ನು ಪರಿಷ್ಕರಣೆ ಮಾಡಿ ಆ ಕ್ವಾಂಟಿಟಿಯನ್ನು ಹೆಚ್ಚು ಮಾಡಿರ್ತಾರೆ. ಹಾಗಿದ್ರೆ ರಿವೈಸ್ಡ್ ಕ್ವಾಂಟಿಟಿ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 50 ಕ್ವಿಂಟಾಲ್ಸ್ ಅಷ್ಟು ಮೆಕ್ಕೆಜೋಳವನ್ನು MSP ಅಡಿಯಲ್ಲಿ ಕರ್ನಾಟಕದ ರೈತರು ಸರ್ಕಾರಕ್ಕೆ ಇದನ್ನ ಮಾರಾಟ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದ ಉತ್ಪಾದನೆ ಎಷ್ಟಿದೆ, ನಮ್ಮ ಕರ್ನಾಟಕದ ಉತ್ಪಾದನೆ ಎಷ್ಟಿದೆ, ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದನ್ನ ಪ್ರಮುಖವಾಗಿ ಬೆಳೆಯಲಾಗುತ್ತೆ, ಸೊ ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರವಾಗಿರುತ್ತೆ. ಸೊ ಈ ಒಂದು ರಿವಿಷನ್ನ ಪ್ರಕಾರ ಪ್ರತಿ ರೈತ 50 ಕ್ವಿಂಟಾಲ್ಸ್ ಅಷ್ಟು ಮೇಜ್ ಅನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ಅಡಿಯಲ್ಲಿ ಸರ್ಕಾರಕ್ಕೆ ಮಾರಾಟ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ MSP ಅಂತ ಕರಿತೇವೆ, ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಒಂದು ವರ್ಷಕ್ಕೆ ಒಬ್ಬ ರೈತ 50 ಕ್ವಿಂಟಾಲ್ಸ್ ಅಷ್ಟು ಮೆಕ್ಕೆಜೋಳವನ್ನ ಈ ಒಂದು ಕನಿಷ್ಠ ಬೆಂಬಲ ಅಡಿಯಲ್ಲಿ ಮಾರಾಟ ಮಾಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಎಷ್ಟಿತ್ತು ಅಂದ್ರೆ 35 ಕ್ವಿಂಟಾಲ್ಸ್ ಪರ್ ಫಾರ್ಮರ್, ಅಂದ್ರೆ ಪ್ರತಿ ರೈತನಿಗೆ 35 ಕ್ವಿಂಟಾಲ್ಸ್ ಅಷ್ಟು ಮೆಕ್ಕೆಜೋಳವನ್ನ ಮಾರಾಟ ಮಾಡ್ತಕ್ಕಂಥ ಅವಕಾಶ ಇತ್ತು. ಸೊ ಈಗ 15 ಕ್ವಿಂಟಾಲ್ಸ್ ಅಷ್ಟನ್ನ ಹೆಚ್ಚು ಮಾಡುವ ಮುಖಾಂತರ ಒಟ್ಟು 50 ಕ್ವಿಂಟಾಲ್ಸ್ ವರೆಗೂ ಇದನ್ನ ಮಾರಾಟ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಇದರ ಅನುಷ್ಠಾನವನ್ನ ಯಾರು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ, ಅಂದ್ರೆ ನಮ್ಮ ಕರ್ನಾಟಕದ ಆಹಾರ, ನಾಗರಿಕ ಸರಬರಾಜು ಮತ್ತೆ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಮೂಲಕ ಈ ಒಂದು ಖರೀದಿ ಪ್ರಕ್ರಿಯೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಪಾಲಿಸಿ, ಈ ಒಂದು ನೀತಿಯ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಈ ಒಂದು MSP ಬಗ್ಗೆ ನಾವಿಲ್ಲಿ ಸರಳವಾದ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ MSPಯನ್ನು ನಾವು ಮೇಜ್ ಅಥವಾ ಜೋಳಕ್ಕೆ ನೀಡ್ತಕ್ಕಂಥ ಒಂದು ಬೆಲೆ. ಸೊ ಬೇರೆ ಬೇರೆ ಉತ್ಪನ್ನಗಳಿಗೂ ಕೂಡ ನೀಡಲಾಗುತ್ತೆ. ಸೊ ಅದರಲ್ಲಿ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಜೋಳಕ್ಕೆ ಸಂಬಂಧಪಟ್ಟಂತೆ ಅಥವಾ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೀಡ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಆಗಿರುತ್ತೆ. ದಿ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸಸ್ MSP ಆನ್ಯುಯಲಿ. ಸೊ ಕೇಂದ್ರ ಸರ್ಕಾರ ಏನ್ ಮಾಡುತ್ತಂದ್ರೆ ಪ್ರತಿ ವರ್ಷ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಯಾವ ಉತ್ಪನ್ನಗಳಿಗೆ ಕೊಡಬೇಕು, ಎಷ್ಟು ಕ್ವಾಂಟಿಟಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಪ್ರತಿ ವರ್ಷ ಕೇಂದ್ರ ಸರ್ಕಾರದ ವತಿಯಿಂದ ಡಿಸೈಡ್ ಮಾಡಲಾಗುತ್ತೆ. ಆದರೆ ಬಟ್ ಪ್ರಕ್ಯೂರ್ಮೆಂಟ್ ಡಿಪೆಂಡ್ಸ್ ಆನ್ ಸ್ಟೇಟ್ ಲೆವೆಲ್ ಇಂಪ್ಲಿಮೆಂಟೇಷನ್, ಅಂದರೆ ಅವರು ಎಷ್ಟಕ್ಕೆ ಅದನ್ನು ಮಾರಾಟ ಮಾಡಬೇಕು ಅಥವಾ ಎಷ್ಟು ಕ್ವಾಂಟಿಟಿಯನ್ನು ನಾವು ರೈತರಿಂದ ಖರೀದಿ ಮಾಡಬೇಕು, ಅದು ರಾಜ್ಯ ಮಟ್ಟದ ಅನುಷ್ಠಾನವನ್ನು ಅವಲಂಬಿಸಿರುತ್ತೆ. ಕಾರಣ ಏನು ಅಂದರೆ ಕೃಷಿ ಅಂತಕ್ಕಂಥದ್ದು ಎಲ್ಲ ರಾಜ್ಯದಲ್ಲಿ ಒಂದೇ ರೀತಿಯಾಗಿರೋದಿಲ್ಲ. ಆಯಾ ರಾಜ್ಯಗಳ ಭೌಗೋಳಿಕತೆ ಮತ್ತು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಬೆಳೀತಕ್ಕಂಥ ಉತ್ಪನ್ನಗಳು ಕೂಡ ವ್ಯತ್ಯಾಸ ಇರುತ್ತೆ. ಆ ಒಂದು ಐಡಿಯಾ ಹೆಚ್ಚಾಗಿ ರಾಜ್ಯ ಸರ್ಕಾರಗಳಿಗೆ ಇರುವ ಕಾರಣದಿಂದ ಆ ಪ್ರಕ್ಯೂರ್ಮೆಂಟ್ ಏನಿರುತ್ತೆ, ಅಂದರೆ ಖರೀದಿ ಮಾಡ್ತಕ್ಕಂಥ ಒಂದು ಕ್ವಾಂಟಿಟಿ ಏನಿರುತ್ತೆ, ಅದು ಬಹುಶಃ ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ 2024-25 ಸಾಲಿನಲ್ಲಿ ಈ ಮೆಕ್ಕೆಜೋಳ ಉತ್ಪಾದನೆ ಎಷ್ಟು ಆಗಿದೆ ಅಂತ ನಾವು ನೋಡೋದಾದ್ರೆ 42 to 43 ಮಿಲಿಯನ್ ಟನ್ಸ್, 42 ರಿಂದ 43 ದಶಲಕ್ಷ ಟನ್ಗಳಷ್ಟು ಮೆಕ್ಕೆಜೋಳವನ್ನು
ಹುಲಿಯನ್ನ ನಮ್ಮ ಭಾರತ ದೇಶದಲ್ಲಿ ಬೆಳೆಯಲಾಗಿರುತ್ತೆ. ಸೊ ಇದರ ಕಲ್ಟಿವೇಶನ್ ಏರಿಯಾ ಅಂದ್ರೆ ಮೆಕ್ಕೆಜೋಳವನ್ನ ಬೆಳೀತಕ್ಕಂಥ ಒಟ್ಟು ಕೃಷಿ ಪ್ರದೇಶ ಎಷ್ಟಿರುತ್ತೆ ಅಂದ್ರೆ 120 ಲಕ್ಷ ಹೆಕ್ಟೇರ್ಸ್ ಅಷ್ಟು ಭೂಮಿಯಲ್ಲಿ ಈ ಮೆಕ್ಕೆಜೋಳವನ್ನ ನಮ್ಮ ಭಾರತ ದೇಶದಾದ್ಯಂತ ಬೆಳೆಯಲಾಗುತ್ತೆ. ಇನ್ನು ನಮ್ಮ ಕರ್ನಾಟಕದ ಪಾತ್ರವನ್ನ ನಾವು ತೆಗೆದುಕೊಂಡಾಗ 57ರಿಂದ 62 ಲಕ್ಷ ಟನ್ಗಳಷ್ಟು ಮೆಕ್ಕೆಜೋಳವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬೆಳೆಯಲಾಗುತ್ತೆ. ಸೊ ದಿಸ್ ಇಸ್ ಅರೌಂಡ್ 14 to 15% ಆಫ್ ದಿ ಇಂಡಿಯನ್ ಮೇಜ್ ಅಂದ್ರೆ ಭಾರತ ದೇಶದಾದ್ಯಂತ ಉತ್ಪತ್ತಿ ಆಗ್ತಕ್ಕಂಥ ಮೆಕ್ಕೆಜೋಳದ 14ರಿಂದ 15% ಅಷ್ಟು ಮೆಕ್ಕೆಜೋಳವನ್ನ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅಮಾಂಗ್ ಇಂಡಿಯಾಸ್ ಟಾಪ್ ಮೇಸ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಅಂದ್ರೆ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿ ನಮ್ಮ ಕರ್ನಾಟಕವನ್ನ ಸಹ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಈ ಮೇಜನ್ನ ಹೆಚ್ಚಾಗಿ ಬೆಳೀತಾರೆ ಅಂತ ನಾವು ನೋಡೋದಾದ್ರೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಬೆಳ್ಳಾರಿ, ವಿಜಯಪುರ ಜಿಲ್ಲೆಗಳಲ್ಲಿ ಸೊ ಈ ಒಂದು ಬೆಳೆಯನ್ನ ಅತ್ಯಧಿಕವಾಗಿ ಬೆಳೀತಕ್ಕಂಥದ್ದನ್ನ ನಮ್ಮ ರಾಜ್ಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಯಾವ ರಾಜ್ಯದಿಂದ ರಾಮಗಢ ವಿಷ್ಟಾಧಾರಿ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ಹುಲಿಗಳನ್ನು ಸ್ಥಳಾಂತರ ಮಾಡಲಾಗುತ್ತಿದೆ? ಟೈಗ್ರಸ್ ಅಂದ್ರೆ ಹೆಣ್ಣು ಹುಲಿಯನ್ನ ಇಸ್ ಬೀಯಿಂಗ್ ಮೂವ್ಡ್ ಫ್ರಮ್ ವಿಚ್ ಸ್ಟೇಟ್ ಟು ರಾಮ್ಗರ್ ವಿಷ್ಟಾಧಾರಿ ಟೈಗರ್ ರಿಸರ್ವ್. ಸೊ ರಾಮ್ಗರ್ ವಿಷ್ಟಾಧಾರಿ ಟೈಗರ್ ರಿಸರ್ವ್ಗೆ ಈಗ ಹುಲಿಗಳನ್ನ ಬೇರೆ ಒಂದು ರಾಜ್ಯದಿಂದ ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದಾರೆ. ಏನಕ್ಕೆ ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದಾರೆ ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಪ್ರಸ್ತುತವಾಗಿ ಯಾವ ರಾಜ್ಯದಿಂದ ಈ ಒಂದು ಹುಲಿಗಳನ್ನ ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶದಿಂದ ಹುಲಿಗಳನ್ನ ರಾಮ್ಗರ್ ವಿಸ್ತಾಧಾರಿ ಟೈಗರ್ ರಿಸರ್ವ್ಗೆ ಈಗ ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದಾರೆ ಅಥವಾ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಈ ರಾಮ್ಗರ್ ವಿಸ್ತಾಧಾರಿ ಟೈಗರ್ ರಿಸರ್ವ್ ಏನಿದೆ ಇದು ನಮ್ಮ ಭಾರತ ದೇಶದ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದೇರ್ ಇನ್ ರಾಜಸ್ಥಾನ್. ಸೊ ರಾಜಸ್ಥಾನ್ ಇವಾಗ ಫಸ್ಟ್ ಎವರ್ ಟೈಗರ್ ಫ್ರಮ್ ಅನದರ್ ಸ್ಟೇಟ್ ಅಂದ್ರೆ ಬೇರೊಂದು ರಾಜ್ಯದಿಂದ ಮೊಟ್ಟ ಮೊದಲ ಬಾರಿಗೆ ಹುಲಿಗಳನ್ನ ರಿಸೀವ್ ಮಾಡ್ತಾ ಇರ್ತಕ್ಕಂಥ ರಾಜ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಟೈಗ್ರಸ್ ಅಂದ್ರೆ ಹೆಣ್ಣು ಹುಲಿಯನ್ನ ಈಸ್ ಬೀಯಿಂಗ್ ಮೂವ್ಡ್ ಫ್ರಮ್ ಮಧ್ಯಪ್ರದೇಶ್ ಟು ರಾಮ್ಗಢ್ ವಿಸ್ತಾಧಾರಿ ಟೈಗರ್ ರಿಸರ್ವ್ ಅಂದ್ರೆ ರಾಜಸ್ಥಾನದಲ್ಲಿರ್ತಕ್ಕಂಥ ಈ ರಾಮ್ಗಢ್ ವಿಸ್ತಾಧಾರಿ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಮಧ್ಯಪ್ರದೇಶದಿಂದ ಒಂದು ಹೆಣ್ಣು ಹುಲಿಯನ್ನ ಟ್ರಾನ್ಸ್ಲೊಕೇಶನ್ ಮಾಡಿರ್ತಾರೆ. ಗ್ರಾಜುಯಲಿ ಒಂದೊಂದೇ ಹುಲಿಗಳನ್ನ ಟ್ರಾನ್ಸ್ಲೊಕೇಶನ್ ಮಾಡತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಟು ಬಿಗಿನ್ ವಿತ್ ಒಂದು ಟೈಗ್ರೆಸ್ ಅನ್ನ ಇಲ್ಲಿ ಟ್ರಾನ್ಸ್ಲೊಕೇಶನ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇಟ್ ಈಸ್ a broader plan to bring multiple tigers in a phased manner ಅಂದ್ರೆ ಹಂತವಾಗಿ ಹುಲಿಗಳನ್ನ ಅದು ಹೆಚ್ಚಾಗಿ ಹೆಣ್ಣು ಹುಲಿಗಳನ್ನ ಈ ಒಂದು ಪ್ರದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಅಥವಾ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಯೋಜನೆ ಏನಿರುತ್ತೆ ಆ ಒಂದು ಯೋಜನೆಯ ಮೊದಲ ಹಂತವಾಗಿ ಒಂದು ಹೆಣ್ಣು ಹುಲಿಯನ್ನ ಟ್ರಾನ್ಸ್ಲೊಕೇಶನ್ ಮಾಡಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಹಾಗಿದ್ರೆ ಏನಕ್ಕೆ ಈ ಒಂದು ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದಾರೆ, ಇದರ ಪ್ರಾಮುಖ್ಯತೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇಂಪ್ರೂವ್ ಜೆನೆಟಿಕ್ ಡೈವರ್ಸಿಟಿ ಅನುವಂಶೀಯ ವೈವಿಧ್ಯತೆಯನ್ನ ಸುಧಾರಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಪ್ರಾಣಿಗಳು ಒಂದೇ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಇದ್ದಾಗ ಅವೆಲ್ಲ ಜೆನೆಟಿಕಲಿ ಒಂದೇ ರೀತಿಯಲ್ಲಿ ಇರುತ್ತೆ. ಯಾವಾಗ ಅವುಗಳನ್ನ ನಾವು ಡಿವೈಡ್ ಮಾಡಿ ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅವು ಅನುವಂಶೀಯವಾಗಿ ಸ್ವಲ್ಪ ವ್ಯತ್ಯಾಸಗಳನ್ನ ಮಾಡಿಕೊಳ್ಳುತ್ತೆ. ನಮ್ಗೆ ಯಾಕೆ ಜೆನೆಟಿಕ್ ಡೈವರ್ಸಿಟಿ ಇಂಪಾರ್ಟೆಂಟ್, ಅನುವಂಶೀಯ ವೈವಿಧ್ಯತೆ ನಮ್ಗೆ ಯಾಕೆ ಪ್ರಾಮುಖ್ಯತೆ ಅಂದ್ರೆ ಅವುಗಳನ್ನ ಸಂರಕ್ಷಣೆ ಮಾಡುವುದು, ಯಾವುದೇ ಒಂದು ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯಾವಾಗ ನಮಗೆ ಸುಲಭವಾಗುತ್ತೆ ಅಂದ್ರೆ ಯಾವಾಗ ಅದರ ಜೆನೆಟಿಕ್ ಡೈವರ್ಸಿಟಿ ವಿಶಾಲವಾಗಿದ್ದಾಗ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕಷ್ಟ. ಬಟ್ ಜೆನೆಟಿಕ್ ಡೈವರ್ಸಿಟಿ ಅಂತಕ್ಕಂಥದ್ದು ನ್ಯಾರೋ ಆಗಿದ್ದಾಗ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಹುಲಿಗಳಿಗೆ ಸಂಬಂಧಪಟ್ಟಂತೆ ಜೆನೆಟಿಕ್ ಡೈವರ್ಸಿಟಿಯನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ರಾಜಸ್ಥಾನಕ್ಕೆ ಈಗ ಟೈಗರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ
ರೆಡ್ಯೂಸ್ ಓವರ್ ಕಾನ್ಸಂಟ್ರೇಷನ್ ಆಫ್ ಟೈಗರ್ಸ್ ಇನ್ ಹೈ ಡೆನ್ಸಿಟಿ ರಿಸರ್ವ್ಸ್, ಅಂದರೆ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಹುಲಿ ಸಂರಕ್ಷಣಾ ಪ್ರದೇಶಗಳೇನಿರ್ತವೆ ಅಲ್ಲಿ ಹುಲಿಗಳ ಒಂದು ಸಾಂದ್ರತೆ ಡೆನ್ಸಿಟಿ ಅಂತಕ್ಕಂಥದ್ದು ಈಗ ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಟೈಗರ್ ಸೆನ್ಸಸ್ ಅನ್ನ ನೋಡಿದ್ದೆ ಹಾತಲ್ಲಿ, ಸೊ ವರ್ಷದಿಂದ ವರ್ಷಕ್ಕೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಟ್ ಮಾಂಸಾಹಾರಿ ಪ್ರಾಣಿಗಳಿಗೆ ಈ ಭೌಗೋಳಿಕ ವಿಸ್ತೀರ್ಣ ಅಂತಕ್ಕಂಥದ್ದು ತುಂಬಾ ವಿಶಾಲವಾಗಿ ಇರಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದೇ ಪ್ರದೇಶದಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ಟೈಗರ್ಸ್ ಏನಿದೆ ಅದನ್ನ ರೆಡ್ಯೂಸ್ ಮಾಡುವ ಉದ್ದೇಶದಿಂದ ಬೇರೊಂದು ಪ್ರದೇಶಕ್ಕೆ ಟ್ರಾನ್ಸ್ಲೊಕೇಶನ್ ಮಾಡ್ತಕ್ಕಂಥ ನಿರ್ಧಾರವನ್ನ ಕೈಗೊಳ್ಳಲಾಗಿರುತ್ತೆ. ಸೊ ಅದರ ಜೊತೆಗೆ ಟು ರಿವೈವ್ ಅಂಡ್ ಫಾಸ್ಟ್ ಟ್ರ್ಯಾಕ್ ಡೆವಲಪ್ಮೆಂಟ್ ಆಫ್ ಈ ಒಂದು ಟೈಗರ್ ರಿಸರ್ವ್, ಇವಾಗೇನು ರಾಮದಾರಿ ವಿಸ್ತಾ ಟೈಗರ್ ರಿಸರ್ವ್ಗೆ ಅಥವಾ ಟೈಗರ್ ರಿಸರ್ವ್ಗೆ ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದಾರೆ. ಸೊ ಟು ಇಂಟ್ರಡ್ಯೂಸ್ ಫಂಕ್ಷನಲ್ ಟೈಗರ್ ಹ್ಯಾಬಿಟ್ಯಾಟ್, ಅಂದ್ರೆ ಕ್ರಿಯಾತ್ಮಕ ಹುಲಿಗಳ ಆವಾಸ ಸ್ಥಾನವಾಗಿ ಈ ಒಂದು ರಾಜಸ್ಥಾನವನ್ನ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಕ್ರಿಯಾತ್ಮಕ ಅಂದ್ರೆ ಏನು? ಕ್ರಿಯಾತ್ಮಕ ಅಂದ್ರೆ ದೇ ನೀಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಅದರ್ ಸ್ಟೇಟ್ ಇನ್ ಫ್ಯೂಚರ್. ಅಲ್ಲಿರ್ತಕ್ಕಂಥ ಒಂದು ಹುಲಿಗಳು ಸಸ್ಟೈನಬಲ್ ಆಗಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದರ ಜೊತೆಗೆ ರಿಡ್ಯೂಸ್ ರಿಸ್ಕ್ಸ್ ಆಫ್ ಇನ್ ಬ್ರೀಡಿಂಗ್ ಅಂತ ಕರಿತೇವೆ. ಇನ್ ಬ್ರೀಡಿಂಗ್ ಅಂದ್ರೆ ಒಳ ಸಂತಾನೋತ್ಪತ್ತಿ. ಒಳ ಸಂತಾನೋತ್ಪತ್ತಿ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಫ್ಯಾಮಿಲೀಸ್ಗಳಲ್ಲಿ ಒಂದೇ ಕುಟುಂಬಸ್ಥರು ಅವರಲ್ಲೇ ಮದುವೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದನ್ನ ನಾವು ಇನ್ ಬ್ರೀಡಿಂಗ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಿಮಗೆ ಈ ಒಂದು ಕಾಮನ್ ಸೆನ್ಸ್ ಅಥವಾ ಜನರಲ್ ನಾಲೆಜ್ ನಿಮ್ಗೆ ಗೊತ್ತಿರುತ್ತೆ. ಸೊ ಫ್ಯಾಮಿಲೀಸ್ಗಳಲ್ಲೇ ಮದುವೆಗಳನ್ನ ಮಾಡ್ಕೊಳ್ತಾ ಇದ್ರೆ ನೆಕ್ಸ್ಟ್ ಜನರೇಷನ್ ಹುಟ್ಟತಕ್ಕಂಥ ಮಕ್ಕಳಲ್ಲಿ ಕೆಲವೊಂದು ಡಿಫೆಕ್ಟ್ಗಳಾಗುತ್ತೆ. ಸೊ ಅದನ್ನ ನಾವು ಇನ್ ಬ್ರೀಡಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಅದಕ್ಕೆ ಸಾಮಾನ್ಯವಾಗಿ ಒಂದು ಹೊಸ ಸಂಬಂಧವನ್ನ ಹುಡುಕ್ತಕ್ಕಂಥದ್ದು ಒಂದು ಕನ್ವೆನ್ಷನ್ ಆಗಿರುತ್ತೆ. ಸೊ ಇದೇ ರೀತಿ ಮನುಷ್ಯರಲ್ಲಿ ಹೇಗೆ ಪ್ರಾಬ್ಲಮ್ ಆಗುತ್ತೆ ಇದೇ ರೀತಿಯ ಸಮಸ್ಯೆ ಪ್ರಾಣಿಗಳಲ್ಲೂ ಕೂಡ ಆಗುತ್ತೆ. ಯಾವಾಗ ಅದು ಒಂದೇ ಭೌಗೋಳಿಕ ಪ್ರದೇಶದಲ್ಲಿ ಇರುತ್ತೆ ಆ ಒಳ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಯಾವಾಗ ಒಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತೆ ಹುಟ್ಟತಕ್ಕಂಥ ಆ ಮರಿಗಳಲ್ಲಿ ಸಾಕಷ್ಟು ದೋಷಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಕೂಡ ಈ ಒಂದು ಟ್ರಾನ್ಸ್ಲೊಕೇಶನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಇನ್ಕ್ರೀಸ್ ಲ್ಯಾಂಡ್ಸ್ಕೇಪ್ ಕನೆಕ್ಟಿವಿಟಿ, ಅಂದ್ರೆ ಈ ಒಂದು ಭೂದೃಶ್ಯಗಳ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಕೂಡ ಸೊ ಈ ಒಂದು ಟ್ರಾನ್ಸ್ಲೊಕೇಶನ್ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತೀಯ ಖಗೋಳ ಶಾಸ್ತ್ರಜ್ಞರು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ದತ್ತಾಂಶವನ್ನು ಬಳಸಿಕೊಂಡು ಆರಂಭಿಕ ವಿಶ್ವದ ಸುರುಳಿಯಾಕಾರದ ನಕ್ಷತ್ರ ಪುಂಜವನ್ನು ಗುರುತಿಸಿದ್ದಾರೆ. ಈ ನಕ್ಷತ್ರ ಪುಂಜಕ್ಕೆ ಏನೆಂದು ಹೆಸರಿಟ್ಟಿದ್ದಾರೆ? ದಿ ಇಂಡಿಯನ್ ಆಸ್ಟ್ರೋನಮರ್ಸ್ ಐಡೆಂಟಿಫೈಡ್ ಸ್ಪೈರಲ್ ಗ್ಯಾಲಕ್ಸಿ ಫ್ರಮ್ ದ ಅರ್ಲಿ ಯೂನಿವರ್ಸ್ ಯೂಸಿಂಗ್ ಡಾಟಾ ಫ್ರಮ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ವಾಟ್ ಈಸ್ ದಿ ನೇಮ್ ಆಫ್ ದಿಸ್ ಗ್ಯಾಲಕ್ಸಿ? ಸೊ ನಮ್ಮ ಭಾರತ ದೇಶದ ಖಗೋಳ ಶಾಸ್ತ್ರಜ್ಞರು ಒಂದು ಗ್ಯಾಲಕ್ಸಿಯನ್ನ ಇತ್ತೀಚೆಗೆ ಪತ್ತೆ ಹಚ್ಚಿದ್ದಾರೆ. ಈ ಒಂದು ನಕ್ಷತ್ರ ಪುಂಜವನ್ನ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಏನಿದೆ ಅದು ಕೊಟ್ಟಿರ್ತಕ್ಕಂಥ ಡಾಟಾ ಅಥವಾ ದತ್ತಾಂಶವನ್ನ ಉಪಯೋಗಿಸಿಕೊಂಡು ಇದನ್ನ ಪತ್ತೆ ಹಚ್ಚಲಾಗಿರುತ್ತೆ. ಇದೊಂದು ಸ್ಪೈರಲ್ ಗ್ಯಾಲಕ್ಸಿ ಆಗಿರುತ್ತೆ. ಸ್ಪೈರಲ್ ಅಂದ್ರೆ ಸೆಂಟ್ರಲ್ ಈ ತರ ಡೋಮ್ ಇರುತ್ತೆ. ಸೊ ಅದರ ಸುತ್ತಲೂ ಈ ತರ ಆರ್ಮ್ಸ್ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಗ್ಯಾಲಕ್ಸಿ ಆಗಿರುತ್ತೆ. ಸೊ ಈ ರೀತಿಯ ಒಂದು ಸುರುಳಿ ಆಕಾರದ ನಕ್ಷತ್ರ ಪುಂಜವನ್ನ ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಅದನ್ನ ಪತ್ತೆ ಹಚ್ಚಿರ್ತಾರೆ. ಹಾಗಿದ್ರೆ ಆ ಒಂದು ಗ್ಯಾಲಕ್ಸಿಗೆ ಈಗ ಒಂದು ನಾಮಕರಣ ಮಾಡಿದ್ದಾರೆ. ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಕ್ಕೆ ಅಲ್ಕಾನಂದ ಅಂತ ನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ಗ್ಯಾಲಕ್ಸಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯನ್ ಸೈಂಟಿಸ್ಟ್ಸ್ ಡಿಸ್ಕವರ್ ಗ್ಯಾಲಕ್ಸಿ ಫಾರ್ಮ್ಡ್ ಆಫ್ಟರ್ ಬಿಗ್ ಬ್ಯಾಂಗ್. ಸೊ ಮಹಾವಿಸ್ಫೋಟಕ ಸಿದ್ಧಾಂತ ಇದು ನೀವೆಲ್ಲ ಕೇಳಿರ್ತೀರಾ. ನಮ್ಮ ಒಂದು ಯೂನಿವರ್ಸ್ ಉಗಮಕ್ಕೆ ಅತ್ಯಂತ ಹೆಚ್ಚು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ಸಿದ್ಧಾಂತ, ಅದನ್ನು ನಾವು ಬಿಗ್ ಬ್ಯಾಂಗ್ ಅಂತ ಕರಿತೇವೆ. ಸೊ ನಮ್ಮ ಇಡೀ ಜಗತ್ತು ಒಂದು ಸಿಂಗ್ಯುಲಾರಿಟಿ ಏಕತ್ವವಾಗಿತ್ತು. ಅದು ಏಕಾಏಕಿ ಬ್ಲಾಸ್ಟ್ ಆಗುವ ಮುಖಾಂತರ ಈ ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ದು ಇದರ ಸಿದ್ಧಾಂತವಾಗಿರುತ್ತೆ. ಸೊ ಈ ಒಂದು ಯೂನಿವರ್ಸ್ ಅಂತಕ್ಕಂಥದ್ದು ಈಗಲೂ ಕೂಡ ನಿರಂತರವಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಈ ಒಂದು ಸಿದ್ಧಾಂತವನ್ನ ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೇವೆ. ಸೊ ಈ ಒಂದು ಮಹಾವಿಸ್ಫೋಟ ನಡೆದಾಗ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಗ್ಯಾಲಕ್ಸಿಯನ್ನ ಈಗ ಭಾರತ ದೇಶದ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಈ ಒಂದು ಡಿಸ್ಕವರಿ ಏನಿದೆ ಇದು ನಮ್ಮ ಸೈನ್ಸ್ ಅಥವಾ ನಮ್ಮ ವಿಜ್ಞಾನ, ನಾವು ಇಷ್ಟು ದಿನ ವಿಜ್ಞಾನವನ್ನ ಏನ್ ಅರ್ಥ ಮಾಡ್ಕೊಂಡಿದ್ವಿ ಅದಕ್ಕೆ ಸವಾಲನ್ನ ಎಸೆಯುವಂತಹ ಅಂತ ಅಥವಾ ಒಂದು ಚಾಲೆಂಜ್ ಅನ್ನ ಮಾಡ್ತಕ್ಕಂಥ ಡಿಸ್ಕವರಿ ಆಗಿದೆ.
ಆಗಿರುತ್ತೆ. ಏನದು ಚಾಲೆಂಜ್ ಅಥವಾ ಸವಾಲು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಡಿಸ್ಕವರಿ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಆಸ್ಟ್ರೋನಮರ್ಸ್ ಅಥವಾ ಭಾರತೀಯ ಖಗೋಳ ಶಾಸ್ತ್ರಜ್ಞರು. ಸೊ ಈಗ ಇವರು ಪತ್ತೆ ಮಾಡಿರ್ತಕ್ಕಂಥದ್ದು ಸ್ಪೈರಲ್ ಗ್ಯಾಲಾಕ್ಸಿ. ಸ್ಪೈರಲ್ ಅಂದ್ರೆ ಸುರುಳಿ ಆಕಾರದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಪುಂಜವಾಗಿರುತ್ತೆ. ಸೊ ಇದು ಅರ್ಲಿ ಯೂನಿವರ್ಸ್ ಅಂದ್ರೆ ಆರಂಭಿಕ ಹಂತದ ಒಂದು ಯೂನಿವರ್ಸ್ ಏನು ಉಗಮವಾಗಿರುತ್ತೆ ಆ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೈರಲ್ ಗ್ಯಾಲಾಕ್ಸಿಯನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಇದನ್ನ ಪತ್ತೆ ಹಚ್ಚಲಿಕ್ಕೆ ಸಿಕ್ಕಿರ್ತಕ್ಕಂಥ ಡಾಟಾ ದತ್ತಾಂಶ ಎಲ್ಲಿಂದ ಸಿಕ್ಕಿರುತ್ತೆ ಅಂದ್ರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನಿಂದ ಸಿಕ್ಕಿರುತ್ತೆ. ಇದು ಅಮೆರಿಕಾ ಅಥವಾ ನಾಸಾದವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಆಗಿರುತ್ತೆ. ಸೊ ಈ ಒಂದು ಟೆಲಿಸ್ಕೋಪ್ ಕೊಟ್ಟಿರ್ತಕ್ಕಂಥ ಒಂದು ಡೇಟಾನ ಪ್ರಕಾರ ಈ ಒಂದು ಗ್ಯಾಲಾಕ್ಸಿಯನ್ನ ಪತ್ತೆ ಮಾಡಲಾಗಿರುತ್ತೆ. ಸೊ ಈ ಒಂದು ಗ್ಯಾಲಾಕ್ಸಿಗೆ ಇಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಅಲ್ಕಾನಂದ ಅಂತಕ್ಕಂಥ ಒಂದು ನಾಮಕರಣವನ್ನ ಇದಕ್ಕೆ ಮಾಡಲಾಗಿರುತ್ತೆ. ಸೊ ಇವಾಗ ಈ ಒಂದು ಗ್ಯಾಲಕ್ಸಿಯ ಉಗಮದ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ಅಬ್ಸರ್ವ್ಡ್ ಆಸ್ ಇಟ್ ಎಕ್ಸಿಸ್ಟೆಡ್ 1.5 ಬಿಲಿಯನ್ ಇಯರ್ಸ್ ಆಫ್ಟರ್ ದಿ ಬಿಗ್ ಬ್ಯಾಂಗ್ ಅಂದ್ರೆ ಮಹಾವಿಸ್ಫೋಟಕ ಸಿದ್ಧಾಂತ ಆದ ನಂತರ 1.5 ಬಿಲಿಯನ್ ವರ್ಷಗಳಷ್ಟು ಕಾಲ ಇದು ಸರ್ವೈವ್ ಆಗಿದೆ ಅಥವಾ ಉಳಿದುಕೊಂಡಿದೆ. ಇದು 12 ಬಿಲಿಯನ್ ಲೈಟ್ ಇಯರ್ಸ್ ಅವೇ. ಸೊ ಇದು 12 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಗ್ಯಾಲಾಕ್ಸಿ ಆಗಿರುತ್ತೆ. ಸೊ ಈ ಒಂದು ಗ್ಯಾಲಾಕ್ಸಿಯ ವಿಶೇಷತೆಗಳೇನು ಅಂತ ನಾವು ನೋಡೋದಾದ್ರೆ, ಶೋಸ್ ಕ್ಲಿಯರ್ ಸ್ಪೈರಲ್ ಆರ್ಮ್ಸ್ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಸುರುಳಿ ಆಕಾರದ ತೋಳುಗಳನ್ನ ಹೊಂದಿರತಕ್ಕಂಥ ಒಂದು ಗ್ಯಾಲಾಕ್ಸಿ ಇದಾಗಿರುತ್ತೆ. ಈ ತೋಳುಗಳು ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥ ಒಂದು ಗ್ಯಾಲಾಕ್ಸಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಡಿಸ್ಕ್ ಅಂದ್ರೆ ಮಧ್ಯದಲ್ಲಿ ಒಂದು ಪ್ಲೇಟ್ ಅಥವಾ ಒಂದು ಡಿಸ್ಕ್ ಇರುತ್ತೆ. ಸೊ ಅದು ಸೆಂಟ್ರಲಿ ಬಲ್ಜ್ ಆಗಿರುತ್ತೆ ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಉಬ್ಬಿಕೊಂಡಿರುತ್ತೆ. ಸೊ ಈ ರೀತಿಯ ಗ್ಯಾಲಾಕ್ಸಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ನಾನು ಇಷ್ಟೊತ್ತು ಏನ್ ಫೀಚರ್ಸ್ ಅಥವಾ ಗುಣಲಕ್ಷಣಗಳನ್ನ ಹೇಳಿರ್ತೇನೆ, ಇದು ದಿಸ್ ಈಸ್ ದಿ ಫೀಚರ್ಸ್ ಆಫ್ ಮೆಚ್ಯೂರ್ ಗ್ಯಾಲಾಕ್ಸಿ ಅಂದ್ರೆ ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ನಕ್ಷತ್ರ ಪುಂಜಕ್ಕೆ ಮಾತ್ರ ಈ ಎಲ್ಲಾ ಗುಣಲಕ್ಷಣಗಳು ಇರುತ್ತೆ. ಸೊ ಇದೇ ಈಗ ವಿಜ್ಞಾನಕ್ಕೆ ಸವಾಲಾಗಿ ಪರಿಣಮಿಸಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಏನು ಸವಾಲು ಆಗಿದ್ರೆ ಇದು ಮೆಚ್ಯೂರ್ಡ್ ಆಗಿರಬಾರ್ದಾ ಅನ್ನೋದು ನಿಮ್ಮ ಡೌಟ್ ಆಗಿರುತ್ತೆ. ಅದಕ್ಕೆ ಉತ್ತರ ಏನು ಅಂದ್ರೆ, early universe galaxies were expected to be chaotic, irregular and small. ಅಂದ್ರೆ ಆರಂಭಿಕ ಹಂತದಲ್ಲಿ ಅಂದ್ರೆ ಆರಂಭಿಕ ಹಂತ ಅಂದ್ರೆ ಆ ಒಂದು ಬಿಗ್ ಬ್ಯಾಂಗ್ ಸ್ಫೋಟ ಸಂಭವಿಸಿರ್ತಕ್ಕಂಥ ಸಮಯದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಗ್ಯಾಲಾಕ್ಸಿಗಳೇನಿದ್ದಾವೆ ಆ ಗ್ಯಾಲಾಕ್ಸಿಗಳು ಸಾಮಾನ್ಯವಾಗಿ ಅಸ್ತವ್ಯಸ್ತವಾಗಿರ್ತವೆ. ಅಂದ್ರೆ ಒಂದು ನಿರ್ದಿಷ್ಟವಾದ ಆಕಾರವನ್ನ ಹೊಂದಿರೋದಿಲ್ಲ, ಅನಿಯಮಿತವಾಗಿರುತ್ತೆ ಮತ್ತೆ ಚಿಕ್ಕದಾಗಿರ್ತವೆ. ಸೊ ಇದಕ್ಕೆಲ್ಲದಕ್ಕೂ ಈಗ ಕಂಡು ಹಿಡಿದಿರ್ತಕ್ಕಂಥ ನಕ್ಷತ್ರ ಪುಂಜ ತದ್ವಿರುದ್ಧವಾಗಿರುತ್ತೆ. ಅದಕ್ಕೊಂದು ಪ್ರಾಪರ್ ಶೇಪ್ ಇರುತ್ತೆ, ಅದು ರೆಗ್ಯುಲರ್ ಆಗಿರುತ್ತೆ ಅಂಡ್ ತುಂಬಾ ಮೆಚ್ಯೂರ್ ಆಗಿರುತ್ತೆ. ಸೊ ಅದರಿಂದ ನಾವು ಇಷ್ಟು ದಿನ ಏನ್ ನಂಬಿದ್ವಿ, ಸೊ ಅರ್ಲಿ ಬಿಗ್ ಬ್ಯಾಂಗ್ ಆದಾಗ ಉತ್ಪತ್ತಿ ಆಗಿರ್ತಕ್ಕಂಥ ಗ್ಯಾಲಾಕ್ಸಿಗಳು ಇರ್ರೆಗ್ಯುಲರ್ ಇರುತ್ತೆ ಅಂತಕ್ಕಂಥ ನಮ್ಮ ನಂಬಿಕೆ ಏನಿತ್ತು, ಅದಕ್ಕೆ ವಿರುದ್ಧವಾಗಿ ಈಗ ಸಿಕ್ಕಿರ್ತಕ್ಕಂಥ ಒಂದು ಗ್ಯಾಲಾಕ್ಸಿ ಸೊ ಎಲ್ಲಾ ಒಂದು ಅರ್ಲಿಯರ್ ಸಿದ್ಧಾಂತಗಳಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಬುದ್ಧವಾದ ಗ್ಯಾಲಾಕ್ಸಿಯನ್ನ ಈಗ ನಮ್ಮ ಭಾರತ ದೇಶದ ಖಗೋಳ ಶಾಸ್ತ್ರಜ್ಞರು ಪತ್ತೆ ಹಚ್ಚಿರ್ತಾರೆ. ಸೊ ಸ್ಪೈರಲ್ ಗ್ಯಾಲಾಕ್ಸಿಸ್ ಟಿಪಿಕಲಿ ಫಾರ್ಮ್ ಮಚ್ ಲೇಟರ್ ಆಫ್ಟರ್ ರಿಪೀಟೆಡ್ ಮರ್ಜರ್ಸ್ ಅಂಡ್ ಸ್ಟೇಬಲ್ ಡಿಸ್ಕ್ ಎವಲ್ಯೂಷನ್. ಅಂದ್ರೆ ಈ ಸುರುಳಿ ಆಕಾರದ ನಕ್ಷತ್ರ ಪುಂಜಗಳು ಬಿಗ್ ಬ್ಯಾಂಗ್ ಸ್ಫೋಟ ಅಥವಾ ಮಹಾವಿಸ್ಫೋಟಕ ಸ್ಫೋಟ ಆಗಿದ ಕೂಡಲೇ ಅದು ಸಂಭವಿಸಿಲ್ಲ. ಅವು ಪುನರಾವರ್ತಿತವಾಗಿ ವಿಲೀನಗೊಳ್ಳುವ ಮುಖಾಂತರ ಅಂದ್ರೆ ಒಂದನ್ನ ಇನ್ನೊಂದು ಸೇರಿಕೊಳ್ಳುವ ಮುಖಾಂತರ ಅದು ಒಂದು ಸುರುಳಿ ಆಕಾರದ ಒಂದು ಗ್ಯಾಲಾಕ್ಸಿ ಆಗಿ ಫಾರ್ಮೇಶನ್ ಆಗುತ್ತೆ. ಬಟ್ ಇದು ಅರ್ಲಿ ಯೂನಿವರ್ಸ್ ಸಮಯದಲ್ಲೇ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು ಒಂದು ಆಶ್ಚರ್ಯವನ್ನ ಮೂಡಿಸಿರ್ತಕ್ಕಂಥ ಒಂದು ಸಂಗತಿ ಇದಾಗಿರುತ್ತೆ. ಅಂಡ್ ಡಿಸ್ಕವರಿ ಚಾಲೆಂಜಸ್ ದಿ ಟೈಮ್ ಲೈನ್ ಆಫ್ ಹೌ ಕ್ವಿಕ್ಲಿ ಗ್ಯಾಲಾಕ್ಸಿಸ್ ಕ್ಯಾನ್ ಆರ್ಗನೈಸ್ ಇಂಟು ಮೆಚ್ಯೂರ್ ಫಾರ್ಮ್ಸ್. ಅಂದ್ರೆ ಈ ಒಂದು ಗ್ಯಾಲಾಕ್ಸಿಯನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದು ಎಷ್ಟು ತ್ವರಿತವಾಗಿ ಈ ನಕ್ಷತ್ರ ಪುಂಜಗಳು ಪ್ರಬುದ್ಧವಾದ ನಕ್ಷತ್ರ ಪುಂಜಗಳಾಗಿ ಪರಿವರ್ತನೆಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದು ಸವಾಲನ್ನ ಎಸ್ತಿರ್ತಕ್ಕಂಥ ಒಂದು ಡಿಸ್ಕವರಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಅಧಿಕೃತ ಕೆಲಸದ ಸಮಯದ ನಂತರ ನೌಕರರಿಗೆ ಸ್ವಿಚ್ ಆಫ್ ಮಾಡಲು ಅಂದರೆ ಅವರ ಒಂದು ಕನೆಕ್ಷನ್ ಫೋನ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಗಿರ್ಬೋದು, ಮೇಲ್ಸ್ ಆಗಿರ್ಬೋದು, ಅದನ್ನ ಡಿಸ್ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕಾನೂನುಬದ್ಧ ಹಕ್ಕನ್ನು ನೀಡುವ ಮಸೂದೆ ಇದಾಗಿರುತ್ತೆ. ಈ ಮಸೂದೆಯನ್ನ ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ? A bill seeks to give employees a legal right to switch off after official working hours. What is this bill popularly known as? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ ಅಥವಾ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಬಿಲ್ನ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಥವಾ ಸಂಪರ್ಕ ಕಡಿತಗೊಳಿಸುವ ಮಸೂದೆ ಇದಾಗಿರುತ್ತೆ. ಸೊ ಇದು ಲೀಗಲ್ ರೈಟ್ ಫಾರ್ ಎಂಪ್ಲಾಯೀಸ್ ಟು ಸ್ವಿಚ್ ಆಫ್ ಆಫ್ಟರ್ ಅಫಿಷಿಯಲ್ ವರ್ಕಿಂಗ್ ಅವರ್ಸ್. ಅಧಿಕೃತ ಕೆಲಸದ ನಂತರ ಯಾರ್ಯಾರು ಉದ್ಯೋಗಿಗಳಿರ್ತಾರೆ ಅವರು ಕಾನೂನುಬದ್ಧವಾಗಿ ತಮ್ಮ ಒಂದು ಫೋನ್ಗಳನ್ನ ಅಥವಾ ತಮ್ಮ ಒಂದು ಕನೆಕ್ಟಿವಿಟಿಯನ್ನ ಡಿಸ್ಕನೆಕ್ಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಈ ಒಂದು ಮಸೂದೆಯ ಮುಖಾಂತರ ನೀಡಲಾಗುತ್ತೆ. ಸೊ ದೆರ್ ಇಸ್ ನೋ ಆಬ್ಲಿಗೇಷನ್ ಟು ರೆಸ್ಪಾಂಡ್ ಟು ಕಾಲ್ಸ್, ಇಮೇಲ್ಸ್, ಟೆಕ್ಸ್ಟ್ ಆರ್ ಡಿಜಿಟಲ್ ಕಮ್ಯುನಿಕೇಶನ್ ಔಟ್ಸೈಡ್ ವರ್ಕ್ ಅವರ್ಸ್. ಅಂದ್ರೆ ಈ ಒಂದು ಮಸೂದೆಯ ಪ್ರಕಾರ ಅಧಿಕೃತ ಸಮಯ ಮುಗಿದ ನಂತರ ಯಾವುದೇ ದೂರವಾಣಿ ಕರೆಗಳನ್ನಾಗಲಿ ಅಥವಾ ಇಮೇಲ್ಗೆ ರಿಪ್ಲೈ ಮಾಡ್ತಕ್ಕಂಥದ್ದಾಗಲಿ ಯಾವುದೇ ರೀತಿಯ ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರೋದಿಲ್ಲ. ಸಪೋಸ್ ಆ ಥರ ಏನಾದರೂ ಫೋರ್ಸ್ ಮಾಡಿದ್ದೆ ಆದಲ್ಲಿ ಎಂಪ್ಲಾಯರ್ಸ್ ಕೆನ್ ನಾಟ್ ಪೀನಲೈಸ್ ಆರ್ ಥ್ರೆಟನ್ ಎಂಪ್ಲಾಯೀಸ್. ಸೊ ನೀವು ಕೆಲಸದ ಸಮಯದ ನಂತರ ನೀವು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಆ ರೀತಿಯಾಗಿ ಅವರು ಉದ್ಯೋಗವನ್ನ ಪಡೆದುಕೊಂಡಿರ್ತಕ್ಕಂಥವರಿಗೆ ಯಾವುದೇ ದಂಡವನ್ನ ವಿಧಿಸ್ತಕ್ಕಂಥದ್ದಾಗಲಿ, ಅವರ ಸ್ಯಾಲರಿಯನ್ನ ಕಟ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅವರಿಗೆ ಬೆದರಿಕೆ ಹಾಕ್ತಕ್ಕಂಥದ್ದು ಸಾಧ್ಯವಿರೋದಿಲ್ಲ. ಅಲೋಸ್ ಓವರ್ ಟೈಮ್ ಕಂಪನ್ಸೇಷನ್ ಇಫ್ ಎಂಪ್ಲಾಯೀಸ್ ಚೂಸ್ ಟು ವರ್ಕ್ ಬಿಯಾಂಡ್ ವರ್ಕಿಂಗ್ ಅವರ್ಸ್. ಅಂದ್ರೆ ಆ ಒಂದು ಕೆಲಸದ ಸಮಯದ ಮೀರಿ ಅವರೇನಾದರೂ ಇನ್ನೂ ಕನೆಕ್ಟ್ ಇದ್ರೆ ಅಥವಾ ಅದನ್ನ ಮೀರಿ ಅವರು ಕೆಲಸ ಮಾಡಿದ್ದಾರೆ, ಸೊ ಅದಕ್ಕೆ ಸ್ಪೆಷಲ್ ವೇಜಸ್ ಅಂದ್ರೆ ಎಕ್ಸ್ಟ್ರಾ ಸಂಬಳವನ್ನ ಕೊಡ್ತಕ್ಕಂಥದ್ದು ಕೂಡ ಈ ಒಂದು ಬಿಲ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಾವಿಷನ್ ಆಗಿರುತ್ತೆ. ಅಂಡ್ ಪೆನಾಲ್ಟೀಸ್ ಆನ್ ಎಂಪ್ಲಾಯರ್ಸ್ ಫಾರ್ ವೈಲೇಟಿಂಗ್ ಎಂಪ್ಲಾಯ್ ಡಿಸ್ಕನೆಕ್ಟ್ ರೈಟ್. ಅಂದ್ರೆ ಈ ಒಂದು ಉದ್ಯೋಗಗಳನ್ನ ನೀಡ್ತಕ್ಕಂಥವ್ರು ಉದ್ಯೋಗದಾತರು ಫೋರ್ಸ್ಫುಲಿ ಅವರನ್ನ ಉದ್ಯೋಗದ ನಂತರ ಕೂಡ ಅವ್ರ ಜೊತೆ ಕನೆಕ್ಷನ್ ಅನ್ನ ಹೊಂದಿದ್ದಾರೆ, ಅಂದ್ರೆ ಅಫಿಷಿಯಲಿ ಅವರೇನಾದ್ರೂ ತಮ್ಮ ಅಫಿಷಿಯಲ್ ವರ್ಕ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಅನ್ನ ಹೊಂದಿದ್ದಾರೆ, ಅವರ ಮೇಲೆ ದಂಡವನ್ನ ಕೂಡ ವಿಧಿಸಬಹುದಾಗಿರ್ತಕ್ಕಂಥ ಒಂದು ಮಸೂದೆ ಇದಾಗಿರುತ್ತೆ. ಸೊ ನಾವು ರೈಸಿಂಗ್ ಡಿಜಿಟಲ್ ಕನೆಕ್ಟಿವಿಟಿ ಏನಕ್ಕೆ ಈ ಒಂದು ಬಿಲ್ ಅನ್ನ ತರ್ತಾ ಇದ್ದಾರೆ ಅಂದ್ರೆ ರೈಸಿಂಗ್ ಡಿಜಿಟಲ್ ಕನೆಕ್ಟಿವಿಟಿ ಅಂಡ್ ರಿಮೋಟ್ ವರ್ಕ್ ಹ್ಯಾವ್ ಬ್ಲರ್ಡ್ ವರ್ಕ್ ಲೈಫ್ ಬೌಂಡ್ರೀಸ್. ಅಂದ್ರೆ ಇತ್ತೀಚೆಗೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಆಗಿರ್ಬೋದು ಅಥವಾ ಈ ಒಂದು ನಾಟ್ ಕಮಿಂಗ್ ಟು ಆಫೀಸ್ ಅಟ್ ಆಲ್, ಸೊ ದೇ ಕ್ಯಾನ್ ವರ್ಕ್ ರಿಮೋಟ್ಲಿ, ಫ್ರೀಲ್ಯಾನ್ಸರ್ಸ್ ರೀತಿಯಲ್ಲಿ ಕೆಲಸವನ್ನ ಮಾಡಬಹುದಾಗಿರುತ್ತೆ. ಈ ಎಲ್ಲ ಕಲ್ಚರ್ ಹೆಚ್ಚಾಗುತ್ತಿರುವ ಕಾರಣದಿಂದ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಅದು ತುಂಬಾ ಬ್ಲರ್ ಆಗ್ತಾ ಇದೆ ಅಥವಾ ಅದು ಮಸುಕಾಗ್ತಾ ಇರುವ ಕಾರಣದಿಂದ ಸೊ ಆ ಒಂದು ಕ್ಲಾರಿಟಿಯನ್ನ ತರುವ ಉದ್ದೇಶದಿಂದ ಈ ಒಂದು ಬಿಲ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಅಂಡ್ ಇನ್ಕ್ರೀಸಿಂಗ್ ಬರ್ನ್ಔಟ್ಸ್, ಮೆಂಟಲ್ ಸ್ಟ್ರೆಸ್ ಅಂಡ್ ಹೆಲ್ತ್ ಇಶ್ಯೂಸ್. ಅಂದ್ರೆ ಯಾವಾಗ ಆಲ್ಮೋಸ್ಟ್ ಎವ್ರಿ ಟೈಮ್ ವೆನ್ ಯು ಆರ್ ಬೌಂಡ್ ಟು ಯುವರ್ ಜಾಬ್, ಸೊ ಅದರಿಂದ ಈ ಬರ್ನ್ಔಟ್ ಅಂದ್ರೆ ತುಂಬಾ ಸುಸ್ತಾಗ್ತಕ್ಕಂಥದ್ದಾಗ್ಲಿ, ಮಾನಸಿಕ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಾಗ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಸೊ ಈ ಒಂದು ಕ್ಲಿಯರ್ ಕಟ್ ಡಿಫರೆನ್ಸ್ ಅನ್ನ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಅದರ ಜೊತೆಗೆ ಎಸ್ಟಾಬ್ಲಿಷ್ ಹೆಲ್ದಿಯರ್, ಹ್ಯೂಮೇನ್ ಅಂಡ್ ಪ್ರೊಡಕ್ಟಿವಿಟಿ ಫೋಕಸ್ಡ್ ವರ್ಕ್ ಕಲ್ಚರ್. ಆರೋಗ್ಯಕರ, ಮಾನವೀಯ ಮತ್ತು ಉತ್ಪಾದಕತೆ ಕೇಂದ್ರಿತವಾಗಿರ್ತಕ್ಕಂಥ ಕೆಲಸದ ಸಂಸ್ಕೃತಿಯನ್ನ ಹೆಚ್ಚು ಮಾಡುವ ಉದ್ದೇಶ ಕೂಡ ಈ ಒಂದು ಮಸೂದೆಯಲ್ಲಿ ಇರ್ತಕ್ಕಂಥದ್ದು. ಹಾಗಿದ್ರೆ ಸೊ ಇದು ಕ್ಯಾನ್ ಇಟ್ ಬಿಕಮ್ ಅ ಲಾ? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶನ್ ನಾವು. ಯಾಕಂದ್ರೆ ಮಸೂದೆ ಅಂದ ಕೂಡಲೇ ಅದು ಕಾನೂನು ಆಗಿರೋದಿಲ್ಲ, ಸೊ ಇದು ಕಾನೂನು ಆಗಬಹುದಾ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇಟ್ ಈಸ್ ಅ ಪ್ರೈವೇಟ್ ಮೆಂಬರ್ಸ್ ಬಿಲ್. ಇದೊಂದು ಖಾಸಗಿ ಸದಸ್ಯರ ಮಸೂದೆ ಆಗಿರುತ್ತೆ. ಸೊ ವಿಚ್ ಹಿಸ್ಟಾರಿಕಲಿ ರೇರ್ಲಿ ಬಿಕಮ್ಸ್ ಅ ಲಾ. ಐತಿಹಾಸಿಕವಾಗಿ ಒಬ್ಬ ವೈಯಕ್ತಿಕ ಸದಸ್ಯನ ಮಸೂದೆ ಕಾಯ್ದೆ ಆಗಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ ಇರುತ್ತೆ. ಬಟ್ ದಿಸ್ ಆಸ್ ಸರ್ಟನ್ ಇಂಪ್ಲಿಕೇಶನ್ಸ್. ಯಾವ ರೀತಿ ಅಂದ್ರೆ ಈ ಲೇಬರ್ ರಿಫಾರ್ಮ್ಸ್ ಅಂತ ಮಾಡ್ತಿರ್ತಾರೆ, ಅಂದ್ರೆ ಕಾರ್ಮಿಕರ
ಸುಧಾರಣೆಗಳು ಅಂತ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಕೂಡ ಈ ಲೇಬರ್ ಕೋಡ್ನಲ್ಲಿ ಕೆಲವೊಂದು ಪರಿಷ್ಕರಣೆಗಳನ್ನು ಮಾಡಲಾಗಿರುತ್ತೆ. ಸೊ ಈ ಒಂದು ಬಿಲ್ ಇನ್ ಫ್ಯೂಚರ್ ಈ ಒಂದು ಲೇಬರ್ ರಿಫಾರ್ಮ್ಸ್ ಏನಿರುತ್ತೆ ಸೊ ಅದರಲ್ಲಿ ಈ ಒಂದು ಸಜೆಷನ್ಸ್ ಅಥವಾ ಈ ಒಂದು ಬಿಲ್ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ಲೇಬರ್ ರಿಫಾರ್ಮ್ಸ್ ಅನ್ನ ಭವಿಷ್ಯದಲ್ಲಿ ಏನು ಮಾಡ್ತಾರೆ ಸೊ ಅದರಲ್ಲಿ ಪರಿಗಣನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ಕೂಡ ನಾವು ಈ ಒಂದು ಬಿಲ್ನ ಮುಖಾಂತರ ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ಬೋಧಿ ಡೇ ಅಥವಾ ಬೋಧಿ ದಿನ. ಸೊ ಇದು ಬುದ್ಧಿಸ್ಟ್ ಫೆಸ್ಟಿವಲ್ ದಟ್ ಕಮಾಮರೇಟ್ಸ್ ದಿ ಎನ್ಲೈಟನ್ಮೆಂಟ್ ಆಫ್ ಸಿದ್ಧಾರ್ಥ ಗೌತಮ್. ಸೊ ಸಿದ್ಧಾರ್ಥ ಗೌತಮ್ ಅವರ ಜ್ಞಾನೋದಯದ ಸ್ಮರಣಾರ್ಥಕವಾಗಿ ನಡೆಸ್ತಕ್ಕಂಥ ಒಂದು ಬೌದ್ಧ ಹಬ್ಬವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇಟ್ ಮಾರ್ಕ್ಸ್ ದಿ ಮೂಮೆಂಟ್ ಹಿ ಅಟೈನ್ಡ್ ಬೋಧಿ ಅಂಡರ್ ಬೋಧಿ ಟ್ರೀ ಅಟ್ ಬೋಧಗಯ. ಸೊ ಬೋಧಗಯಾದಲ್ಲಿ ಅವರು ಬೋಧಿ ವೃಕ್ಷದ ಕೆಳಗೆ ಅವರಿಗೆ ಜ್ಞಾನೋದಯ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ದಿನವನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಈ ದಿನಾಂಕ ಯಾವುದು ಅಂದರೆ ಡಿಸೆಂಬರ್ 8ನೇ ತಾರೀಕಾಗಿರುತ್ತೆ. ಇನ್ ಮೆನಿ ಮಹಾಯಾನ ಬುದ್ಧಿಸ್ಟ್ ಟ್ರೆಡಿಷನ್ಸ್ ಅಂದರೆ ಮಹಾಯಾನ ಬೌದ್ಧ ಸಂಪ್ರದಾಯದಲ್ಲಿ ಡಿಸೆಂಬರ್ 8 ಈ ಒಂದು ಬೋಧಿ ದಿನವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸಮ್ ಬುದ್ಧಿಸ್ಟ್ ಕಲ್ಚರ್ಸ್ ಅಬ್ಸರ್ವ್ ಇಟ್ ಆನ್ ಡಿಫ್ರೆಂಟ್ ಲೂನರ್ ಕ್ಯಾಲೆಂಡರ್ ಡೇಟ್ಸ್. ಅಂದರೆ ಅದೇ ಡಿಸೆಂಬರ್ 8ನೇ ತಾರೀಕೆ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲದರಲ್ಲೂ ಕಡ್ಡಾಯವಾಗಿರೋದಿಲ್ಲ. ಕೆಲವೊಂದು ಬೌದ್ಧ ಸಂಸ್ಕೃತಿಗಳಲ್ಲಿ ವಿವಿಧ ಚಂದ್ರನ ಕ್ಯಾಲೆಂಡರ್ ಲೂನಾರ್ ಕ್ಯಾಲೆಂಡರ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಪ್ರಕಾರ ಕೂಡ ಈ ಒಂದು ದಿನವನ್ನು ಬೇರೆ ಬೇರೆ ದಿನಾಂಕದಂದು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಬಟ್ ದಿಸ್ ಡೇ ಸಿಂಬಲೈಸಸ್ ಓವರ್ಕಮಿಂಗ್ ಇಗ್ನೋರೆನ್ಸ್, ಡಿಸೈರ್ ಆ್ಯಂಡ್ ಸಫರಿಂಗ್. ಅಜ್ಞಾನ, ಬಯಕೆ ಮತ್ತು ಸಂಕಟವನ್ನು ಜಯಿಸ್ತಕ್ಕಂಥ ಒಂದು ಸಂಕೇತವಾಗಿ ಈ ಒಂದು ದಿನವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಸ್ಪಿರಿಚುವಲ್ ಬರ್ತ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಆಧ್ಯಾತ್ಮಿಕ ಹುಟ್ಟು ಎಂದು ಈ ಒಂದು ದಿನವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ವಾಟ್ ಆರ್ ದಿ ಸಿಂಬಲ್ಸ್ ಅಸೋಸಿಯೇಟೆಡ್ ವಿತ್ ಬೋಧಿ ಡೇ? ಸೊ ಬೋಧಿ ದಿನದ ಸಂಬಂಧಿತ ಚಿಹ್ನೆಗಳೇನು ಅಂತ ನಾವು ನೋಡೋದಾದ್ರೆ ಬೋಧಿ ಟ್ರೀ ಅಥವಾ ಪೀಪಲ್ ಟ್ರೀ, ಬೋಧಿ ಮರ ಅಥವಾ ಅಶ್ವತ್ಥ ಮರ ಅಂತ ಹೇಳ್ತೇವೆ. 8 ಲೈಟ್ಸ್ ಅಥವಾ 8 ದೀಪಗಳು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಲೋಟಸ್ ಫ್ಲವರ್. ಸೊ ಈ ಒಂದು ಕಮಲದ ಹೂವು ಅಂತಕ್ಕಂಥದ್ದು ಪ್ಯೂರಿಟಿ ಅಂಡ್ ಎನ್ಲೈಟನ್ಮೆಂಟ್, ಶುದ್ಧತೆ ಮತ್ತು ಜ್ಞಾನೋದಯವನ್ನು ಸೂಚಿಸುತ್ತದೆ. ಅಂಡ್ ಧರ್ಮ ವೀಲ್ ಅಂತ ಹೇಳ್ತೇವೆ. ಸೊ ಇಷ್ಟು ಈ ಒಂದು ದಿನದ ಒಂದು ಸಿಂಬಲ್ಸ್ ಆಗಿರುತ್ತೆ. ಆ್ಯಂಡ್ ವೆನ್ ವಿ ಟಾಕ್ ಅಬೌಟ್ ಜಪಾನ್ನಲ್ಲಿ ಈ ಒಂದು ದಿನವನ್ನು ನಾವು ರೋಹಟ್ಸು ಅಂತ ಕರಿತೇವೆ. ಸೊ ರೋಹಟ್ಸು ಅಂತ ಸೊ ಜಪಾನಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1019. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ keep reading, take care of yourselves, and thank you very much for watching this.